ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಅನಿಕೇತನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಸಣ್ಣ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀವಿ. ವಿಶ್ವ ಮಾನವ ಕುವೆಂಪುರವರ ಸಂದೇಶ. ಹೀಗೆ ಪುಸ್ತಕ ಓದೋ ಅಭ್ಯಾಸ ಬೆಳೆಸ್ಕೊಂಡ್ರೆ ಎಲ್ರಿಗೂ ತುಂಬ ಒಳ್ಳೆಯದು. ಈಗಿನ ನಾಗಾಲೋಟದ ಪ್ರಪಂಚದಲ್ಲಿ ಪುಸ್ತಕ ಪ್ರೇಮ ಬೆಳೆಸ್ಕೊಳ್ಳೋದು ತುಂಬ ಅಪರೂಪ. ಆದರೆ ಬೆಳೆಸ್ಕೊಂಡ್ರೆ ಅದು ಖಂಡಿತ ಎಲ್ಲ ವಿಷಯದಲ್ಲೂ ಉತ್ತಮ ಗೆಳೆಯ ಆಗೋದಂತೂ ನಿಜ. ಹೀಗೆ ಒಂದು ಪುಸ್ತಕ ಓದಬೇಕಾದ್ರೆ ಕುವೆಂಪು ಅವರ ಸಾಲು ಎದುರಿಗೆ ಬಂತು. ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದರೆ, ಕುವೆಂಪು ಅವರು ಹೇಳ್ತಾರೆ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ವಿಜ್ಞಾನ ದೀವಿಗೆಯ ಬೆಳಗ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ನನಗಂತೂ ಬಹಳ ಇಷ್ಟ ಆಯಿತು. ಎಷ್ಟು ಅರ್ಥಪೂರ್ಣವಾಗಿದೆ. ಇದಕ್ಕೆ ಕುವೆಂಪು ಅವ್ರನ್ನ ವಿಶ್ವ ಮಾನವ ಅಂತ ಕರೆಯೋದು. ನಾನೇನು ಇದನ್ನ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸಾರಾಂಶ ನಿಮ್ಮೆಲ್ರಿಗೂ ಚೆನ್ನಾಗಿ ತಿಳಿದಿರುತ್ತೆ. ನಾವು ಯಾವಾಗ ಜಾತಿ, ಮತ, ಧರ್ಮ ಈ ಎಲ್ಲ ಅಂಧಶ್ರದ್ಧೆಗಳಿಂದ ಹೊರಗೆ ಬಂದು ನಿಜವಾಗ್ಲೂ ವೈಜ್ಞಾನಿಕವಾಗಿ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವೋ, ಆಗ ಬಡತನವನ್ನ ಬುಡಮಟ್ಟ ಕೀಳಬಹುದು. ಈ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಅಂತಂದ್ರೆ ದ ಲಿಟ್ರಲ್ ಮೀನಿಂಗ್ ಏನು ಅಂತಂದ್ರೆ, ಅಂಧಕಾರವನ್ನ ತೊರೆದು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅಂತ ಮುಂದೆ ಬಂದಾಗ ಖಂಡಿತವಾಗ್ಲೂ ಎಲ್ಲ ಅಭಿವೃದ್ಧಿ ಸಾಧ್ಯ, ಎಲ್ಲ ಏಳಿಗೆ ಸಾಧ್ಯ. ಜೊತೆಗೆ ಅಲ್ಲಿ ಬರುವಂತಹ ಇನ್ನೊಂದು ವಾಕ್ಯ ಬಹಳ ಸೊಗಸಾಗಿದೆ. ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ವಿಜ್ಞಾನ ದೀವಿಗೆಯ ಬೆಳಗ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ಎಷ್ಟು ಚೆನ್ನಾಗಿ ಎಲ್ರೂ ಸೋದರರೇ ಬೇಗ ಬನ್ನಿ, ವಿಜ್ಞಾನ ಜ್ಯೋತಿಯನ್ನ ಬೆಳಗೋಣ ಅಂತ ಕರೀತಾರೆ. ಇದಕ್ಕೇನೆ ಕುವೆಂಪುರವರು ವಿಶ್ವ ಮಾನವನಾಗಿ ಬೆಳೆದದ್ದು. ಅವ್ರ ಪ್ರಕಾರ ಹುಟ್ಟೋ ಪ್ರತಿಯೊಂದು ಮಗುನು ಈ ಪ್ರಪಂಚದಲ್ಲಿ ವಿಶ್ವ ಮಾನವ ಇದ್ದಂಗೆ. ಯಾಕಂತಂದ್ರೆ ಯಾವ ಮಗುಗೂ ಜಾತಿ, ಮತ, ಧರ್ಮ ಅನ್ನೋ ಲೇಬಲ್ಸ್ ಇರೋದಿಲ್ಲ. ಮಗು ಬೆಳಿತಾನೆ ಎಲ್ಲ ಲೇಬಲ್ಗಳನ್ನ ಕೊಟ್ಟು ಅವ್ನು ಈ ಊರವನು ಆ ಊರವನು ಅಂತ ಹೇಳಿ ಅವನ್ನ ಸಂಕುಚಿತನಾಗಿ ಮಾಡಿಬಿಡ್ತಾರೆ. ಅಂದ್ರೆ ಆ ಮಗುನ ಸಣ್ಣವನನ್ನಾಗಿ ಮಾಡಿಬಿಡ್ತಾರೆ. ಮತ್ತೊಂದು ಸಂದೇಶದೊಂದಿಗೆ ನಿಮ್ಮ ಮುಂದೆ ಅನಿಕೇತನ. ಕುವೆಂಪುರವರು ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂತಂದ್ರೆ, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಬೇಕು ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದಕ್ಕೆಲ್ಲ ಸಾರಾಂಶ ಖಂಡಿತವಾಗ್ಲೂ ಬೇಡ, ಸೆಲ್ಫ್ ಎಕ್ಸ್ಪ್ಲನೇಟರಿ. ಇದಕ್ಕೂ ಮೀರಿ ಇನ್ನಷ್ಟು ಉತ್ತಮ ಸಾಲುಗಳು ಮುಂದೆ ಹೇಳ್ತಾರೆ. ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು ಬೂದಿಯಲ್ಲವೇ, ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ. ಹೀಗೆ ನಾಳೆಗಳ ಚಿಂತೆಯಲ್ಲಿ ಮೈಮರೆದಿರ ಇವತ್ತು ವರ್ತಮಾನಕ್ಕಾಗಿ ದುಡಿಯೋಣ, ತುಡಿಯೋಣ ಹಾಗೂ ಜೀವಿಸೋಣ. ಯಾವತ್ತು ಯಾವುದೇ ವಿಷಯವನ್ನ ಪೋಸ್ಟ್ಪೋನ್ ಮಾಡೋದು ಬೇಡ. ಇಂದು ನಮಗಾಗಿ ಅಂತ ಜೀವಿಸೋಣ. ಪ್ರತಿ ಕೆಲಸದಲ್ಲೂ ನಮ್ಮನ್ನ ನಾವು ಕ್ರಿಯಾಶೀಲರನ್ನಾಗಿ ತೊಡಗಿಸಿಕೊಳ್ಳೋಣ. ಇದಕ್ಕೆ ಈ ವಿಶ್ವ ಮಾನವ ಸಂದೇಶಕ್ಕಿಂತ ಮತ್ತೊಂದು ಎಕ್ಸಾಂಪಲ್ ಖಂಡಿತ ಬೇಡ ಅಂತ ಅನ್ಸುತ್ತೆ. ಧನ್ಯವಾದಗಳು.